ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ಲಾಗ್ ಚಾನಲ್. ಫ್ರೆಂಡ್ಸ್, ಟೈಮ್ ಈಗ 8 ಗಂಟೆ. ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗಿ ಬಂದು ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ ಬ್ರೇಕ್ಫಾಸ್ಟಿಗೆ ನಿನ್ನೆ ಉದ್ದಿನ ದೋಸೆ ಮಾಡಿದ್ದೆ, ಅದು ಹಿಟ್ಟಿದೆ ಸ್ವಲ್ಪ. ಮತ್ತು ನಾನು ಸೌತೆಕಾಯಿ ದೋಸೆ ಮಾಡ್ಕೊಳ್ತಾ ಇದ್ದೇನೆ, ರವೆ ದೋಸೆ. ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡು ಹಾಕಿ ರವೆ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಯಮ್ಮಿ ಬ್ರೇಕ್ಫಾಸ್ಟ್ ಇವತ್ತು, ಹೆಲ್ದಿ ಮತ್ತು ಟೇಸ್ಟಿ ಬ್ರೇಕ್ಫಾಸ್ಟ್. ನನಗೆ ಸೌತೆಕಾಯಿ ದೋಸೆ ಅಂದರೆ ತುಂಬ ಇಷ್ಟ. ಸೊ ನಾನು ಇವತ್ತು ಉದ್ದಿನ ದೋಸೆ ತಿನ್ನೋದಿಲ್ಲ, ಸೌತೆಕಾಯಿ ದೋಸೆ. ಸೊ ಬೇಗ ದೋಸೆ ಹಾಕೊಳ್ಳೋಣ. ಅನಗಂಗೆ ತಲೆ ಬಾಚಬೇಕು, ಇನ್ನು ಜಡೆ ಹಾಕಬೇಕು. ರೆಡಿ ಮಾಡಿ ಇಟ್ಟಿದ್ದೇನೆ ಎಲ್ಲ. ಹಾಲು ಬಂದಿದೆ, ಹಾಲು ಕಾಸಬೇಕು, ಇಟ್ಕೊಂಡಿದ್ದಾಯಿತು. ಬೇಗ ದೋಸೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ನನಗೆ ಅಂತ ಸೌತೆಕಾಯಿ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆ ನಮ್ಮ ಅನಗನೂ ದೋಸೆ ಬೇಡ ಅಂದ್ಲು, ಹಾಗಾಗಿ ಅವಳು ಕೂಡ ಈ ಸೌತೆಕಾಯಿ ದೋಸೆನೇ ತಿಂದಳು, ಉದ್ದಿನ ದೋಸೆ ಬೇಡ ಅಂತ ಅಂದ್ಲು. ಸೊ 3 ಜನ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ನೋಡಿ, ನಮ್ಮ ಭಾವನವ್ರ ಮನೆ ಬೆಕ್ಕಿದು ಪಕ್ಕದ ಮನೇಲೇ ಇದೆ, ಅವ್ರ ಮನೇಲಿಲ್ಲ. ಸೊ ಹಾಗಾಗಿ ಅದು ನಮ್ಮ ಮನೆಗೆ ಬಂದಿದೆ. ನಾನೀಗ ಕಸ ಗುಡಿಸ್ಕೊಳ್ತಾ ಇದ್ದೇನೆ. ನನಗೆ ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬೇಕನ್ನೋ ಆಸೆ, ಮನೆ ಕ್ಲೀನಾಗಿ ಇಟ್ಕೊಳ್ಬೇಕು ಬೆಳಿಗ್ಗೆನೆ ಅಂತ ಆಸೆ. ಆದರೆ ನಮ್ಮ ಮನೇಲಿ ಆಗೋದಿಲ್ಲ, ಯಾಕಂದರೆ ನಮ್ಮ ಅನಗ ಇನ್ನೂ ಎದ್ದಿರೋದಿಲ್ಲ, ನಮ್ಮ ಅತ್ತೆ ಇನ್ನೂ ಮಲಗಿ ಇರ್ತಾರೆ. ಸೊ ಹಾಗಾಗಿ ನನಗೆ ಕಸ ಗುಡಿಸ್ಲಿಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಸ ಗುಡಿಸೋದಾಗತ್ತೆ. ಮನೆ ಎಲ್ಲ ಕ್ಲೀನಾಗಿದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಮನೆ ಚೆನ್ನಾಗಿ ಫಸ್ಟಿಗೆ ಗುಡಿಸ್ಕೊಂಡ್ರೆ, ಕ್ಲೀನಾಗಿದ್ದರೆ ತುಂಬ ಖುಷಿ ಆಗುತ್ತೆ ಆ ದಿನ. ಇಲ್ಲಿ ತುಪ್ಪಕ್ಕೆ ಕೂಡ ಇಟ್ಕೊಂಡಿದ್ದಾರೆ ನೋಡಿ. ಇದು ಅಣಬೆ, ಊರಣಬೆ, ನ್ಯಾಚುರಲ್ ಆಗಿರೋ ಅಣಬೆ. ಇದು ಎಷ್ಟು ಮಣ್ಣಾಗಿದೆ ನೋಡಿ. ಫ್ರೈ ಮಾಡಬೇಕು, ಹಾಗಾಗಿ ನೀರಲ್ಲಿ ಇಟ್ಟಿದ್ದೇನೆ. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 11:30. ನಾನು ಈ ಕಿಚನಿಗೆ ಬಂದೆ. ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಎಣ್ಗಾಯಿ ಮಾಡೋದು. ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀವಂತ ನಾನು ತೋರಿಸ್ತೇನೆ, ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ ಅಡುಗೆ ಕೆಲಸನ. ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಬದನೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೇವೆ ನೋಡಿ. 5 ಬದನೆಕಾಯಿ ಇದೆ. ಇದರ ಎಣ್ಗಾಯಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಎಣ್ಗಾಯಿ ಮಾಡಲಿಕ್ಕೆ ಮಸಾಲೆಗೆ ಸ್ವಲ್ಪ ಮೆಣಸು ಹುರ್ಕೊಳ್ತಾ ಇದ್ದೇನೆ. ಮೆಣಸು ಹುರ್ಕೊಂಡ್ರೆ ಅದರ ಟೇಸ್ಟೇ ಬೇರೆ, ಹಾಗೆ ಹಸಿ ಮೆಣಸು ಹಾಕೋಕ್ಕಿಂತ. ಹಾಗೆ ಉದ್ದಿನಬೇಳೆ 1 ಚಮಚದಷ್ಟು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಮೆಂತ್ಯಕಾಳು, ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆಗೆ. ಮಸಾಲೆ ನೋಡಿ ಸಿಂಪಲ್: ಕಾಯಿ ತುರಿ, ಮೆಣಸು, ಕೊತ್ತಂಬರಿ, ಆಮೇಲೆ ಅರಿಶಿನ ಹಿಟ್ಟು, ಸ್ವಲ್ಪ ಹುಣಸೆಹಣ್ಣು. ಇದನ್ನ ಮಿಕ್ಸರಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಡು ಬರೋಣ. ರುಬ್ಬಿ ಆದ ನಂತರ ಅದಕ್ಕೆ ನಾವು ಈಗ ಫ್ರೈ ಮಾಡ್ಕೊಂಡಿರುವಂತಹ ಉದ್ದಿನಬೇಳೆ ಮತ್ತು ಮೆಂತ್ಯ ಕೂಡ ಹಾಕಾಯಿತು. ಈಗ ಇದು ಗರಂ ಮಸಾಲೆ ನೋಡಿ, ಚಕ್ಕೆ ಮತ್ತು ಒಂದು 2-4 ಲವಂಗ ಅಷ್ಟೇ, ಅದನ್ನು ಕೂಡ ಫ್ರೈ ಮಾಡಿ ಮಸಾಲೆ ಆ್ಯಡ್ ಮಾಡಿ ಮಸಾಲೆನ ಚೆನ್ನಾಗಿ ರುಬ್ಕೊಳ್ಳೋದು. ಇವತ್ತು ಟೊಮೆಟೊ ಸಾರು ಮತ್ತು ವೈಟ್ ರೈಸ್ ಕೂಡ ಇಟ್ಕೊಂಡಿದೆ. ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ವೈಟ್ ರೈಸ್ ನಾವು ಯಾವಾಗಲೂ ಇದೇ ರೀತಿ ಪಾತ್ರೆಯಲ್ಲೇ ಮಾಡೋದು. ಎಣ್ಗಾಯಿ ಮಾಡ್ಕೊಂಡು ಬರೋಣ. ರುಚಿಯಾಗಿರುವಂತಹ ಎಣ್ಗಾಯಿ ನೋಡಿ, ಉತ್ತರ ಕನ್ನಡ ಸ್ಪೆಷಲ್ ಎಣ್ಗಾಯಿ. ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಾಯಿದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ನೋಡಿ. ಸ್ವಲ್ಪ ಸಾಸಿವೆ, ಆಮೇಲೆ ಹಿಂಗು ಕೂಡ ಹಾಕ್ಕೊಂಡೆ. ಸ್ವಲ್ಪ ಉದ್ದಿನಬೇಳೆ, ಮಸಾಲೆಗೆ ಹಾಕಿದ್ದೇವೆ ಉದ್ದಿನಬೇಳೆ, ಆದರೂ ಕೂಡ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಮೆಂತ್ಯಕಾಳು, ಹಾಗೆ ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕಿ ಫ್ರೈ ಆದ ನಂತರ ಈರುಳ್ಳಿ, ಒಂದು 2-3 ಈರುಳ್ಳಿ ತೊಗೊಂಡೆ. ಸ್ವಲ್ಪ ಈರುಳ್ಳಿ ಹೆಚ್ಚು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಚೆನ್ನಾಗಿ ಅದು ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಈ ರೀತಿ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಎಷ್ಟು ಮೆತ್ತಗಾಗಿದೆ, ಎಷ್ಟೊಂದು ಈರುಳ್ಳಿ ಇತ್ತು, ಎಷ್ಟಾಗಿದೆ ನೋಡಿ. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಮಸಾಲೆ ಸೇರಿಸ್ಕೊಂಡೆ. ಮಸಾಲೆ ಮಾಡಿಟ್ಟಿದ್ದೆಲ್ಲ ಅದನ್ನ ಮಸಾಲೆ ಸೇರಿಸ್ಕೊಂಡೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಂದರೆ ಸ್ವಲ್ಪ, ಒಂದು ಹೆಚ್ಚಿಗೆ ಏನಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತದೆ. ಚೆನ್ನಾಗಿ ಮಸಾಲೆನ ಒಂದು ಸಲ ಬೇಯಿಸ್ಕೊಳ್ತೇನೆ ನಾನು. ಆಮೇಲೆ ಬೇಯಿಸೋದಿದೆ, ಆದರೂ ಕೂಡ ಈಗ ಸ್ವಲ್ಪ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಮತ್ತೆ ಬಂದಿದೆ ನೋಡಿ ಬೆಕ್ಕು. ಪಾಪ ಅದು ಅವ್ರ ಮಾಲೀಕರನ್ನ ಹುಡುಕ್ತಾ ಇದೆ ಅನಿಸ್ತತೆ ನನಗೆ. ನಮ್ಮನೇಲೇ ಇರುತ್ತೆ ಅದು ಈಗ 1-2 ದಿನ. ಸೊ ಪಾಪ ಕಾಣಿಸುತ್ತೆ ಅಲ್ಲ. 2 ದಿನ ಆಯಿತು ಬರಲಿಲ್ಲ, ಇವತ್ತು ಬಂದಿದೆ. ಪಾಪ ಪ್ರಾಣಿಗಳಿಗೂ ಕಾಳಜಿ ಮಾಡಬೇಕಲ್ಲ. ಸೊ
ಟೊಮೆಟೊ ಸಾರು ಕೂಡ ರೆಡಿ ಆಯಿತು. ಈ ಕಡೆ ನೋಡಿ, ಈ ಕಡೆ ಬದನೆಕಾಯಿ ಕೂಡ ಹಾಕ್ಕೊಂಡು ಅದ್ರ ಒಳಗಡೆ ಮಸಾಲೆ ತುಂಬಿ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇವತ್ತು ನಮ್ಮ ಮನೇಲಿ ಮತ್ತೊಂದು ಪದಾರ್ಥ, ಅಣಬೆ ತವಾ ಫ್ರೈ. ಫ್ರೆಂಡ್ಸ್, ಫ್ರೆಶ್ ಅಣಬೆ ಮಶ್ರೂಮ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಮಣ್ಣಿತ್ತಂದರೆ ಮಣ್ಣು ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತಾಗುತ್ತದೆ ಅದಕ್ಕೆ. ನೋಡಿ, ಸ್ಪೂನ್ ಥರ ಅಲ್ಲ, ಸ್ಪೂನ್ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫ್ರೈ ಮಾತ್ರ ಮಸ್ತಾಗಿರ್ತದೆ, ಮಸ್ತ್ ಅಂದರೆ ಮಸ್ತ್ ತವಾ ಫ್ರೈ. ಬನ್ನಿ ಬೇಗ ಬೇಗ ಮಶ್ರೂಮ್ ತವಾ ಫ್ರೈ ಮಾಡ್ಕೊಳ್ಳೋಣ. ತವೆ ಇಟ್ಕೊಂಡಿದ್ದೀನಿ, ಮಸಾಲೆ ಕೂಡ ರೆಡಿ ಇದೆ. ಮಸಾಲೆ ಅಂದರೆ ರವೆ ಮತ್ತು ಮೆಣಸಿನ ಪೌಡ್ರ್ ಅಷ್ಟೇ. ಉಪ್ಪು ಹಚ್ಚಿಟ್ಟಿದ್ದೆ ಆವಾಗಲೇ. ಈಗ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟಿ ಅಣಬೆ ಫ್ರೈ. ಟೈಮ್ ಈಗ 12:15. ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೇನೆ. ಯಾಕಂದರೆ ನಾನು ಏನೇ ಫ್ರೂಟ್ಸ್ ಅಥವಾ ಸಲಾಡ್ ತಿನ್ನೋದಿದ್ರು ಹೊರಗಡೆ ಬಂದು ಕೂತ್ಕೊಳ್ತೇನೆ ಸ್ವಲ್ಪ ಹೊತ್ತು. ಕೆಲಸ ಮಾಡಿ ತುಂಬ ಒಂಥರ ಬೇಜಾರಾಗಿರ್ತದೆ ಒಳಗಡೆನೇ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಲಾಡ್ ತಿಂತಾ ಇದ್ದೇನೆ. ತುಂಬ ದಿನ ಆಗಿತ್ತು ಸಲಾಡ್ ಮಾಡ್ಕೊಂಡೆ. ಫ್ರೂಟ್ಸ್ ತಿಂತಾ ಇದ್ದೆ, ಇವತ್ತು ಸಲಾಡ್ ತಿನ್ನೋಣ ಅಂತ. ಸೊ ಸಲಾಡ್ ತಿಂತಾ ಇದ್ದೇನೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಬನ್ನಿ, ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಅಡುಗೆ ಏನಂತ. ಬದನೆಕಾಯಿ ಎಣ್ಣೆಗಾಯಿ ನೋಡಿ ರೆಡಿಯಾಗಿದೆ. ಟೊಮೆಟೊ ಸಾರು ಕೂಡ ರೆಡಿಯಾಗಿದೆ. ಆಮೇಲೆ ಇದು ಮಶ್ರೂಮ್ ತವಾ ಫ್ರೈ, ಇದು ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್, ಪಾಪ ಇದಕ್ಕೆ ತುಂಬ ಹಸಿವಾಗಿತ್ತು, ಹಾಗಾಗಿ ನಾನು ಅನ್ನ ಹಾಕಿದೆ. ಮತ್ತು ಹಾಲು ಕೂಡ ಇಟ್ಟಿದ್ದೇನೆ ನೋಡಿ. ಹಾಲು ಕೂಡ ನಮ್ಮ ಮನೆ ಹಿಂದ್ಗಡೆನೇ ಸ್ಕೂಲ್ ಇದೆ. ಸ್ಕೂಲ್ ಮೇಲೆ ಹಂಚಿನ ಮೇಲೆ ನೋಡಿ ಎಷ್ಟು ಪಾರಿವಾಳ ಕೂತ್ಕೊಂಡಿದೆ. ಸುಮಾರು ಪಾರಿವಾಳ. ಮತ್ತು ನನ್ನ ಸೌಂಡ್ ಕೇಳಿ ಒಂದ್ಸಲ ಹಾರು ಹೋಯಿತು. ಇದಿಷ್ಟು ಪಾರಿವಾಳ ಇದೆ. ಇನ್ನೊಮ್ಮೆ ಸ್ನಾನ ಮಾಡಿ ಊಟ ಎಲ್ಲ ಆಯಿತು. ಊಟ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಾಯಿತು. ಫ್ರೆಂಡ್ಸ್, ಇವತ್ತು ಮಾಡಿದ ಬದನೆಕಾಯಿ ಎಣ್ಣೆಗಾಯಿ ಮಾತ್ರ ಸೂಪರ್ ಆಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ನೀವು ಈ ರೆಸಿಪಿನ ನೋಡಿದರೆ ಅದೇ ಥರ ಮಾಡಿ ತಿನ್ನಿ, ಆಮೇಲೆ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ಸೂಪರ್ ಆಗಿರುತ್ತೆ. ಅಪರೂಪಕ್ಕೆ ಮಾಡಿದ್ದು. ಯಾವಾಗಲಾದರೂ ನೆನಪಾದಾಗ ಮಾಡೋದು ರೆಸಿಪೀಸ್ ಎಲ್ಲ. ಪದೇ ಏನು ಮಾಡೋದಿಲ್ಲ. ಅದು ತುಂಬ ಟೇಸ್ಟಿಯಾಗಿತ್ತು. ಬದನೆಕಾಯಿ ಕೂಡ ಒಳ್ಳೇದಿತ್ತದು. ಸೊ ನಾನು ಯಾವಾಗಲೂ ಲಾಸ್ಟಿಗೆ ಮಜ್ಜಿಗೆ ಊಟ ಮಾಡೋದು ಸ್ವಲ್ಪ. ಆದರೆ ಇವತ್ತು ನಾನು ಮಜ್ಜಿಗೆ ಕುಡಿದೆ, ಯಾಕಂದರೆ ನನಗೆ ಅಷ್ಟು ಟೇಸ್ಟಿಯಾಗಿತ್ತು ಮಸಾಲ ಮಾತ್ರ. ಎಣ್ಣೆಗಾಯಿ ಮಸಾಲೆ ಜೊತೆ ನಾನು ಅನ್ನ ಸೇರಿಸ್ಕೊಂಡು ತಿಂದೆ. ಆಮೇಲೆ ಅನಿಸ್ತು ನಾನು ಇವತ್ತು ಟೊಮೆಟೊ ಸಾರು ಮಾಡಬಾರ್ದಿತ್ತು, ಹಾಗೆ ತಿನ್ಲಿಕ್ಕೆ ಆಗ್ತಿತ್ತಲ್ಲ ಎಣ್ಣೆಗಾಯಿ ಜೊತೆನೇ ಅಂತ ಅನಿಸ್ತು. ಆದರೆ ಟೊಮೆಟೊ ಸಾರು ಕೂಡ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಊಟ ಮಾತ್ರ. ಈಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಅಂಗಳದಲ್ಲಿ ತಿರುಗಾಡಿಕೊಂಡು ಆಮೇಲೆ ಬರ್ತೇನೆ. ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ಹೊರಗೆ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಅಂಗಳದಲ್ಲಿ ತಿರುಗಾಡ್ಕೊಂಡು ಹೋಗೋಣ ಅಂತ. ಮಳೆ ಇಲ್ಲ, ಬಿಸಿಲಿದೆ. ಸೊ ಹಾಗಾಗಿ ಬಟ್ಟೆನ 4-5 ಬಟ್ಟೆ ಇದೆ ಅಷ್ಟೇ, ಹಾಕ್ಕೊಂಡು ಹೋಗೋಣ ಅಂತ ತೊಗೊಂಡು ಬಂದೆ. ಸ್ವಲ್ಪ ಅಂಗಳದಲ್ಲಿ ತಿರುಗಾಡ್ದಂಗೂ ಆಗ್ತಿದೆಲ್ಲ, ಸ್ವಲ್ಪ ತಿರುಗಾಡಬೇಕಂತೆ ಊಟ ಎಲ್ಲ ಆದಮೇಲೆ. ಸೊ ಹಂಗಾಗಿ ತೊಗೊಂಡು ಬಂದೆ. ನಮ್ಮ ಬಿಲ್ಲು ನೋಡಿ ಮತ್ತೆ ನಾನು ಹಿಂದೆ ಮುಂದೆ ತಿರುಗಾಡ್ತಾ ಇದೆ. ಅದಕ್ಕೆ ಚಿಪ್ಸ್ ಹಾಕಿದೆ, ಚಿಪ್ಸ್ ತಿನ್ನಲಿ ಅಂತ. ತಿಂತಾ ಇಲ್ಲ. ಪಾಪ ಪ್ರಾಣಿಗಳಿಗೆ ಹೇಳಲಿಕ್ಕೆ ಬಾಯಿಲ್ಲ. ಅವು ಏನು ಹೇಳಬೇಕು, ಏನನ್ನು ಹುಡುಕ್ತಾ ಇದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ನಾವೇ ತಿಳ್ಕೊಂಡು, ಅವ್ರ ಮನೇಲಿ ಯಾರೂ ಇಲ್ಲ ಅಲ್ಲ. ಸೊ ಹಾಗಾಗಿ ನಾವೇ ತಿಳ್ಕೊಂಡು ಅದಕ್ಕೆ ಏನು ಬೇಕು ಅದನ್ನ ಕೊಡಬೇಕು. ಪ್ರಾಣಿಗಳ ಮೇಲೆ ತುಂಬ ಕಾಳಜಿ ಇರಬೇಕಲ್ಲ ಫ್ರೆಂಡ್ಸ್. ಅವಳಿಗೆ ಹೇಳಕ್ಕೆ ಬರೋದಿಲ್ಲ ಅಲ್ಲ, ಬಾಯಿ ಇದ್ದರೆ ಎಲ್ಲ ಹೇಳ್ತಿದ್ದು. ಸೊ ಹಾಗಾಗಿ ನನಗೆ ಬೆಕ್ಕೆಲ್ಲ ಸಾಕೋದೆಲ್ಲ ಇಷ್ಟ ಇಲ್ಲ. ಆದರೆ ನನಗೆ ಪ್ರೀತಿ ಇದೆ ಬೆಕ್ಕಿನ ನಾಯಿ ಮೇಲೆಲ್ಲ. ಸಂಜೆ ವಾತಾವರಣ ನೋಡಿ, ಕೂಲಾಗಿದೆ. ಮಳೆ ಇಲ್ಲ, ಮೋಡಾಗಿದೆ, ಬಿಸಿಲಿಲ್ಲ, ಮಳೆ ಇಲ್ಲ, ಚೆನ್ನಾಗಿದೆ. ಈಗ ಟೈಮ್ 7 ಗಂಟೆ ಫ್ರೆಂಡ್ಸ್. ನಾನು ಬಟ್ಟೆನೆಲ್ಲ ತೊಗೊಂಡು ಬಂದು ಮಡಚಿಡ್ತಾ ಇದ್ದೇನೆ. ಡೈಲಿ ನನ್ನ ಕೆಲಸ ಇದು. ಮೊದಲೆಲ್ಲ ನಮ್ಮ ಅನಗ ಮಾಡ್ತಿದ್ಲು, ಆದರೆ ಈಗ ಅವಳಿಗೆ ತುಂಬ ಸ್ಟಡೀಸ್ ಎಲ್ಲ ಇರುತ್ತೆಲ್ಲ. ಅವಳಿಗೆ ಇದೆಲ್ಲ ಕೆಲಸ ಹೇಳಿದ್ರೆ ಸ್ವಲ್ಪ ಬೇಜಾರಾಗ್ತದೆ. ನಾನು ಮಾಡೋದಿಲ್ಲನೂ ಅಂತಾಳೆ, ಮತ್ತು ಅವಳಿಗೆ ಓದೋದೆಲ್ಲ ಇರ್ತದೆಲ್ಲ, ಹಾಗಾಗಿ ನಾನೇ ಮಾಡ್ತೇನೆ. ಮತ್ತೆ ಈಗ ಕಿಚನಿಗೆ ಬಂದೆ. 7:15 ಟೈಮ್ ಈಗ. ಇವತ್ತು ಮಧ್ಯಾಹ್ನ ನಾನು ಮಶ್ರೂಮ್ ಫ್ರೈ ಮಾಡಿದ್ದೆ ಅಲ್ಲ, ಅದು ಸ್ವಲ್ಪ ಇಟ್ಟಿದೆ. ಯಾಕಂದರೆ ನಮ್ಮ ಅನಗ ಮಧ್ಯಾಹ್ನ ಸ್ಕೂಲಿಗೆ ಹೋಗ್ತಾಳೆ, ಅಲ್ಲೇ ಊಟ ಮಾಡ್ತಾಳಲ್ಲ. ಸೊ ಹಾಗಾಗಿ ಅವಳಿಗೆ ಇಟ್ಟಿದ್ದೆ. ಈಗ ಅವಳಿಗೆ ಮತ್ತೆ ಮಶ್ರೂಮ್ ಫ್ರೈ ಮಾಡಿಕೊಡ್ತೇನೆ. ಅದ್ರ ಜೊತೆಗೆ ನಾವು ತಿಂತೇವೆ. ತುಂಬ ಇಷ್ಟ ಮಶ್ರೂಮ್ ಅಂದರೆ. ಅದು ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಆ ಮಶ್ರೂಮ್ಗಿಂತ ಈ ಊರು ಮಶ್ರೂಮ್ ತುಂಬ ಇಷ್ಟ ಆಗುತ್ತೆ ನನಗೆ ಯಾವಾಗಲೂ. ಅದು ಇಷ್ಟು ಸೀಸನಲ್ಲಿ ಮಾತ್ರ ಬರುತ್ತೆ. ಒಂದು ತಿಂಗಳು ಇರ್ಬೋದೇನೋ ಅಷ್ಟೇ.
ಆ ತಿಂಗಳ ಬಂದರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು 1.5 ತಿಂಗಳ ತನಕ ತಿಂತೇವೆ ನಾವು. ಅಷ್ಟು ಇಷ್ಟ ನನಗೆ, ತುಂಬ ಅಂದರೆ ತುಂಬ ಇಷ್ಟ. ಈ ಸಲನೇ ಏನೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಆದರೂ ಬಂದಿದ್ದು ತುಂಬ ರಾಶಿ ರಾಶಿ ಬಂದಿದೆ. ಈಗ ಮಾರ್ಕೆಟಲ್ಲಿ ಮಾರ್ಲಿಕ್ಕೆ ಬಂದಿದೆ. ಸಾಧಾರಣ ಎಲ್ರಿಗೂ ಸಿಗೋದಿಲ್ಲ. ಅಂದರೆ ನಾವು ಹೇಳಿರ್ತೇವೆ, ಯಾರು ತರಿಸ್ತಾರಲ್ಲ ಅವ್ರಿಗೆ ಹೇಳಿರ್ತೇವೆ, ಬಂದರೆ ನಮಗೆ ಇಡಿ ಎಷ್ಟೇ ಕಾಸ್ಟ್ಲಿ ಆಗಲಿ ಇಡಿ ಅಂತ ಹೇಳ್ತೇವೆ. ಸೊ ಹಂಗಾಗಿ ನಮಗೆ ನಮ್ಮ ಅಂತ ಕೆಲವು ಜನ ಇದ್ದಾರೆ, ಅವರು ತಂದು ಕೊಡ್ತಾರೆ ನಮಗೆ. ದೇವರಿಗೆ ದೀಪ ಹಚ್ಚಿ ಭಜನೆ ಮಾಡಿ ಈಗ ಶ್ಲೋಕಗಳನ್ನೆಲ್ಲ ಓದ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸದಾಗಿ ನೋಡ್ತೀರೋ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.